ಹಲೋ ಎವ್ರಿವನ್. ನಾನು ನೆಕ್ಸ್ಟ್ ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ನನಗೆ ಅನ್ನಿಸ್ತು ಯಾವ ಬಟ್ಟೆ ತೋರಿಸೋದಕ್ಕಿಂತ ನಾನು ಹೊಲಿಯೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ಬೇಕು ಫಸ್ಟು ಅಂತ. ಸೊ ಈ ದೊಡ್ಡ ಬಾಕ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ ಏನೇನು ಬೇಕು ಅದನ್ನೆಲ್ಲನೂ. ಸೊ ಒಂದೊಂದೇ ತೋರಿಸ್ತೀನಿ ನೋಡಿ. ಇದು ಐರನ್ ಬಾಕ್ಸ್ ಮಾಡ್ಕೋಕ್ಕೆ ಸಿಲಿಕಾನ್ ಪ್ಯಾಡ್ ಚೆನ್ನಾಗಿದೆಯಲ್ಲ, ಸಾಫ್ಟಾಗಿದೆ. ಐರನ್ ಮಾಡಿ ಬಿಸಿ ಇರೋದಿಟ್ರೂ ಏನೂ ಆಗಲ್ಲ. ಅದಾದಮೇಲೆ ಇದು ಗುಂಡ್ ಪಿನ್. ಈ ಗುಂಡ್ ಪಿನ್ನು ಇದು ತುಂಬ ಯೂಸ್ ಆಗುತ್ತೆ. ಇದು ಕ್ಲಿಬ್ಬು ಬರುತ್ತೆ, ಬಟ್ ಕ್ಲಿಪ್ಪು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಇದು ಯೂಸ್ ಮಾಡ್ತಾಯಿದ್ದೀನಿ. ಕ್ಲಿಬ್ಬು ತೊಗೊಂಡಿದ್ದೀನಿ. ಇದು ಬಾಕ್ಸ್ ಇಲ್ಲ, ಓಪನ್ ಮಾಡಿದ್ರೆ ಎಲ್ಲರೂ ಹಾಕ್ಬಿಡ್ತೀನಿ ಅಂತ ಓಪನೇ ಮಾಡಿಲ್ಲ. ಇದನ್ನು ಬಾಕ್ಸ್ ತೊಗೊಂಡ್ಮೇಲೆ ಹಾಕಿ ಯೂಸ್ ಮಾಡ್ತೀನಿ. ಅದಾದಮೇಲೆ ಇದು ಬಾಬಿನ್. ಇದು ಬಾಬಿನ್ನು ತುಂಬಿರೋದೆಲ್ಲ ಹಾಗೆ ಇಟ್ಟಿದ್ದೀನಿ. ಸೊ ಕಲರ್ ಗೊತ್ತಾಗುತ್ತೆ ನೋಡಿದ ತಕ್ಷಣ ಪಟ್ ಅಂತ ಎತ್ಕೋಬೋದು. ಇದೇನು ಇಷ್ಟೊಂದು ದೊಡ್ಡದು ಅವಶ್ಯಕತೆ ಇಲ್ಲ, ಬಟ್ ಇದ್ರೆ ಒಳ್ಳೆಯದು, ಆರ್ಗನೈಸ್ಡ್ ಆಗಿರುತ್ತೆ. ಸೊ ಅದಾದಮೇಲೆ ಇದು ಸ್ಲೀವ್ ಕರ್ವ್ ಅಂತಾರಲ್ಲ ಅದು. ಸೊ ತೊಗೋಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಬಟ್ ನಾನು ಯಾರು ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅದನ್ನು ಅವ್ರಿಗೂ ಇದನ್ನು ಯೂಸ್ ಮಾಡ್ತಾಯಿಲ್ಲ. ಅವರು ಒಂದು ಬ್ಲೌಸ್ ಫಾರ್ಮಾ ಅಂತ ಹೇಳ್ಬಿಟ್ಟು ಒಂದು ಮಾಡಿಸಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ತುಂಬ ಬ್ಲೌಸ್ ಸ್ಲೀವ್ಸ್ ಎಲ್ಲ ಮಾಡೋದು. ಸೊ ಇದೇನು ಯೂಸ್ ಇಲ್ಲ, ತೊಗೊಂಡು ವೇಸ್ಟ್ ಆಯಿತು, ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಅದಾದಮೇಲೆ ಇವೆರಡು ಟ್ರಿಮ್ಮರ್. ನಾನು ಟ್ರಿಮ್ಮರ್ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ದೊಡ್ಡ ಕತ್ರಿನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ರಾಕ್ ಸಾಲಿಡ್ ಐರನ್ ಸಿಸರ್. ಇದು ತುಂಬ ಶಾರ್ಪ್ ಇದೆ, ನಂಗೆ ತುಂಬ ಇಷ್ಟ, ಸಾಫ್ಟಾಗಿ ಕಟ್ಟಾಗುತ್ತೆ. ಇದು ಸಿಸರ್. ಇದು ನಾನು ಶಾಪರ್ ಚಾಯ್ಸಲ್ಲಿ ತೊಗೊಂಡಿದ್ದು. ಇಲ್ಲಿ ಕ್ಯಾಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನಾನು ಪೇಪರ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು. ಇದು ಕ್ಲಾತ್ಗೆ, ಇದು ಪೇಪರ್ ಕಟ್ಟಿಂಗ್ಗೆ. ಅದಾದಮೇಲೆ ಪೆನ್ಸಿಲ್ಸ್ ಯೂಸ್ ಮಾಡ್ತೀನಿ. ಸೊ ನಾನು ಅದು ಪೇಪರಲ್ಲಿ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ಪೆನ್ಸಿಲ್ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಪೆನ್ ಕೂಡ ಯೂಸ್ ಮಾಡ್ತೀನಿ. ಪೇಪರ್ ಮೇಲೆ ಅಲ್ವಾ ನಡೆಯುತ್ತೆ. ಈಗ ಸದ್ಯಕ್ಕೆ ನಾನು ಫ್ಯಾನ್ಸಿ ಚಾಕ್ಸ್ ಎಲ್ಲ ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಚಾಕ್ಸೇ ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೇನಾದರೂ ಅಪ್ಗ್ರೇಡ್ ಮಾಡಿಕೊಂಡಾಗ ಚೇಂಜ್ ಮಾಡ್ಬೋದು. ಏನು ಮಾಡ್ತೀನೋ ಗೊತ್ತಿಲ್ಲ. ಇದು ಯೂಸ್ ಮಾಡ್ತಾಯಿದ್ದೀನಿ. ಐ ವಾಸ್ ಥಿಂಕಿಂಗ್ ಅಬೌಟ್ ಗೆಟಿಂಗ್ ಅ ಶಾರ್ಪ್ನರ್ ಫಾರ್ ದಿಸ್ ಚಾಕ್ಸ್. ದೆನ್ ಅದಾದಮೇಲೆ ಸ್ಕೇಲ್ಸ್. ನಾನು ಇವಾಗ ಕರೆಕ್ಟಾಗಿ ಯೂಸ್ ಮಾಡುವಂಥ 3 ಸ್ಕೇಲ್ಗಳಿದು. ಇದ್ರ ಜೊತೆ ಇನ್ನೊಂದು ಕಬ್ಬಿಣದ ಸ್ಕೇಲ್ ಇದೆ, ಮೇಬಿ ಬಟ್ಟೆ ಒಳಗಡೆ ಯಾವುದ್ರ ಜೊತೆಯಲ್ಲಿ ಇಟ್ಬಿಟ್ಟಿದ್ದೀನಿ. ಇದು ಆರ್ಮ್ ಹೋಲ್ ಫ್ರೆಂಚ್ ಕರ್ವ್ ಸ್ಕೇಲ್. ಇದು ಟ್ರಯಾಂಗಲ್ ಸ್ಕೇಲ್. ಇದಂತೂ ಮಸ್ಟ್ ಆ್ಯಂಡ್ ಶುಡ್. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಂತೂ ಸ್ಟಾಪ್ ಮಾಡಲ್ಲ, ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ಸ್ಟ್ರೈಟ್ ಸ್ಕೇಲ್, ಇದು ಅಪ್ಸರ ಅದು. ಸೊ ಇಲ್ಲೇ ಸ್ಟೇಷನರಿಲಿ ತೊಗೊಂಡೆ. ನಾನು ಇದಕ್ಕಿಂತ ದೊಡ್ಡದು ಗ್ರಿಡ್ ಇರೋದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಸಿಗಲಿಲ್ಲ. ಬಟ್ ಇದನ್ನೇ ತೊಗೊಂಡೆ. ಇಟ್ಸ್ ವರ್ಕಿಂಗ್ ಪ್ರಿಟಿ ವೆಲ್. ಇದು ನನ್ನ ಸಣ್ಣ ಬಾಕ್ಸ್. ಈ ಸಣ್ಣ ಬಾಕ್ಸು ನಾನು ಓಪನ್ ಮಾಡಿದ ತಕ್ಷಣ ಏನು ಸಿಗಬೇಕೋ ಅದು ಇದರಲ್ಲೇ ಸಿಗಬೇಕು, ಹುಡ್ಕೋ ಅಂತ ಪರಿಸ್ಥಿತಿ ಬರಬಾರ್ದು ಅಂತ ಇದೊಂದು ಸಣ್ಣ ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸಲ್ಲಿ ಟೇಪ್ ಇದೆ. ಇದು ಇದ್ರ ಹೆಸರೇನು, ಸಾರಿ, ಇದು ಸೂಜಿ. ಇದಾದ್ಮೇಲೆ ಹುಕ್ಕು. ಇದು ಬ್ಲೌಸ್ ಹೊಲಿಯೋಕ್ಕೆ ಅಂತ ತೊಗೊಂಡಿದ್ದು, ಇರಲಿ ಅಂತ. ಅದಾದಮೇಲೆ ನಾರ್ಮಲ್ಲು ಫುಟ್ಟರ್ಗಳೆಲ್ಲ ಇಲ್ಲೇ ಇದೆ. ಇಲ್ಲೊಂದು 3 ಬಾಬಿನ್ಸ್ ಇದೆ. ಖಾಲಿ ಬಾಬಿನ್ಸ್ ಮಾತ್ರ ಇಲ್ಲಿಟ್ಟಿದ್ದೀನಿ, ತುಂಬಿರೋದು ಇದಕ್ಕೆ ಹಾಕಿದ್ದೀನಿ. ಯಾಕಂದರೆ ಇದು ಪಟ್ ಅಂತ ಎತ್ಕೋಬೋದಲ್ಲ, ಅದಕ್ಕೆ. ಸೊ ಇಷ್ಟೇ ನಾನು ಪರ್ಚೇಸ್ ಮಾಡಿರೋದು. ಈ ಸ್ಕೇಲ್ ಇದೆಯಲ್ಲ, ಈ ಸ್ಕೇಲ್ಗೆ ಇನ್ನೊಂದು ಬಾಕ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಈ ಸ್ಕೇಲ್ನ ಪೇಪರಲ್ಲಿ ಸುತ್ತಿ ಬಾಕ್ಸಲ್ಲಿ ಇಡಬೇಕು. ತೊಗೋಬೇಕಾದ್ರೆ ಹಾಗೆ ಪೇಪರಲ್ಲಿ ತೆಗ್ದುಬಿಟ್ಟು ಯೂಸ್ ಮಾಡಿಬಿಟ್ಟು ಮತ್ತೆ ಪೇಪರಲ್ಲಿ ಇಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ
ಏನಾಗುತ್ತೋ ಹಾಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.